ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಡೊಳ್ಳು ಮಾರಿಸುವುದರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಗಣ್ಯರು ಉದ್ಘಾಟನೆಯನ್ನ ಮ್ಯಾನ್ ನೋಡ ಬರ್ಬೇಕಣ್ಣ. ಇಲ್ಲಿ ನೋಡಪ್ಪ ಮ್ಯಾಗ್ ನೋಡಪ್ಪ. ಈಗ ಅಣ್ಣ ಸೊಪ್ಪಿಂದ ಬಂಕಾಪುರ ಪ್ರಾಂತದ ಮುಖ್ಯ ಪಟ್ಟಣದ ಹೆಸರು ಬಾಡ ಎಂದು. ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಈ ಬಾಡದಿಂದಲೇ ಹಾಯ್ದು ಹೋಗುತ್ತಿತ್ತು. ಬಾಡ ಒಳ್ಳೆಯ ಅಯ್ಯಕಟ್ಟಿನ ಸ್ಥಳ. ಈ ಬಂಕಾಪುರ ಪ್ರಾಂತಕ್ಕೆ ದಣ್ಣಾಯಕ ಬೀರಪ್ಪ ನಾಯಕ. ದಣ್ಣಾಯಕ ಅಂದರೆ ಆಯಕಟ್ಟಿನ ಸ್ಥಳದಲ್ಲಿ ಕಾದಿಟ್ಟ ಸೈನ್ಯದ ಮುಖಂಡ ಮತ್ತು ದಳಕ್ಕೆ ಸೇನಾಧಿಪತಿ ಎಂದು ನೇಮಿಸಿಕೊಟ್ಟವರು. ಬೀರಪ್ಪನ ಹೆಂಡತಿ ಬಚ್ಚಮ್ಮ. ಬೀರಪ್ಪ ಇವರಿಗೆ ತಿರುಪತಿ ತಿಮ್ಮಪ್ಪನಲ್ಲಿ ಬಹುನಂಬಿಕೆ. ದಕ್ಷಿಣದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಶ್ರೀ ರಾಮಾನುಜಾಚಾರ್ಯ ಎಂಬ ದೊಡ್ಡ ಗುರುಗಳು ಪ್ರಸಿದ್ಧರಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಅವ್ರಿಗೆ ಯಾರೋ ತಿಳಿದರಂತೆ ತಿರುಪತಿ ತಿಮ್ಮಪ್ಪಗೆ ಬೇಡಿಕೆ ಪುತ್ರ ಸಂತಾನ ಆಗುತ್ತೆ, ಇಲ್ಲ ಪುತ್ರ ಸಂತಾನ ಆಗ್ಬೋದು ಅಂತ. ಅಲ್ಲಿ ಹೋಗಿ ಹೇಳಿದರು. ಅವರು ಇಲ್ಲಿಂದ ತಿರುಪತಿ ತಿಮ್ಮಪ್ಪನ ಸ್ಥಾನಕ್ಕೆ ನಡ್ಕಂತ ಹೋಗಿ ದೇವರಿಗೆ ಹರಕೆ ಹೊತ್ತರಂತೆ, ನಮಗೆ ಮಕ್ಕಳಿಲ್ಲ, ನಮಗೆ ಮಕ್ಕಳ ಭಾಗ್ಯವನ್ನು ಅನುಕರಿಸು ಅಂತೇಳಿ. ಆಗ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದ ಫಲವೇ ಈ ಕನಕದಾಸರು ಅನ್ನಂಥ ಮಾತನ್ನು ಉಲ್ಲೇಖದಲ್ಲಿದೆ. ಅವರು ಹುಟ್ಟಿದ ಮೇಲೆ ವ್ಯಾಸಂಗ ಮಾಡಬೇಕಂತ ಹೇಳಿ ಅಲ್ಲಿ ವ್ಯಾಸರಾಯರ ಆಶ್ರಮಕ್ಕೆ ಹೋದ್ರಂತೆ. ಗುರುಗಳೇ, ನನಗೆ ವಿದ್ಯಾಬುದ್ಧಿ ಕಲಿಸಿ, ನಾನು ಮಂತ್ರ ಪಠಣ ಮಾಡೋದನ್ನು ಕಲಿಸಿ, ನನಗೂ ಕೂಡ ಕತ್ತಿ ವರಿಸಿ ಕಲಿಸಿ ಅಂತ ಹೇಳಿ ಕೇಳಿದಾಗ, ಗುರುಬ ನಿನಗೆ ಯಾವ ಮಂತ್ರ ಕಲಿಸ್ಬೇಕು, ಕೋಣನ ಮಂತ್ರ ಅಂತ ಗುರುಗಳು ಹಾಸ್ಯ ಮಾಡಿದ್ರಂತೆ. ಆಗ ಗುರುಗಳು ಹೇಳಿದ್ದಾರೆ ಕೋಣನ ಮಂತ್ರ ಅಂತೇಳಿ ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪಠಣ ಮಾಡಿದಂತೆ ಕೋಣನ ಮಂತ್ರನ. ಕೋಣ 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 ಅಂತೇಳಿ ಅದನ್ನು ಕೇಳಿ ಧರ್ಮರಾಯನೇ ಯಾಕೆ ಇವನು ಕೋಣ ಕೋಣ ಅಂತ
ಜಪ ಮಾಡ್ತಾನೆ, ಕೋಣನ ಕಳ್ಸೋಣ ಏನು ಮಾಡ್ತಾನೆ ಅಂತೇಳಿ ತನ್ನ ಕೋಣವನ್ನೇ ಕಳಿಸ್ಕೊಟ್ನಂತೆ. ಆ ಕೋಣವನ್ನು ಕರ್ಕೊಂಡು ವ್ಯಾಸರಾಯರ ಹತ್ರ ಹೋದಾಗ ವ್ಯಾಸರಾಯರೇ, ಗುರುಗಳೇ ನೀವು ಹೇಳಿದ್ರಿ ಕೋಣ ಅಂತ ಹೇಳಿ, ಕೋಣನ ಮಂತ್ರ ಅಂತ. ಆಗ ನಾನು ಕೊಡಣ ಮಾಡಿದೆ, ಕೋಣ ಬಂದಿದೆ ಪ್ರತ್ಯಕ್ಷವಾಗಿ, ಇದನ್ನೇನು ಮಾಡಬೇಕು ಅಂತ ಕೇಳಿದ್ರಂತೆ. ಆಗ ಅವ್ರಿಗೆ ದಿಗ್ಭ್ರಮವಾಗಿ ಹೇಳಿದ್ರಂತೆ, ಇವರೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಆಗೋದಕ್ಕೆ ಅನುಮಾನನೇ ಇಲ್ಲ ಅನ್ನೋಂಥ ಮಾತನ್ನ ಕಳೆದು ಹೋದಂತಹ ಜನಪದರ ನುಡಿಗಟ್ಟುಗಳಲ್ಲಿ ಸಿಗುರುಳಿದಂತಹ ಪರಮ ಸತ್ಯ ಇದು. ಸನಾತನ ಧರ್ಮದ ಪರಿಪಾಲಕರಾದ ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳನ್ನು ನಾವು ಕಾಣುತ್ತೇವೆ ಹಾಗೂ ಹಲವಾರು ರಾಜಮನೆತನಗಳು ಸಹ ನಮ್ಮ ದೇಶವನ್ನಾಳಿವೆ. ಅಂಥದ್ರಲ್ಲಿ ವಿಜಯನಗರ ಸಾಮ್ರಾಜ್ಯವೂ ಒಂದು. ಈ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಈ ನಮ್ಮ ಕನಕದಾಸರ ಜನನವಾಗುತ್ತೆ. 1809 ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಸುಕುಮಾರನಾಗಿ ಜನಿಸಿದಂತಹ ಕನಕದಾಸರಿಗೆ ಮೂಲ ಹೆಸರು ತಿಮ್ಮಪ್ಪ. ಕಾರಣ ಏನಂತಂದ್ರೆ ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಹಲವಾರು ವರ್ಷಗಳಿಂದ ಮಕ್ಕಳಿರಲಿಲ್ಲ. ಆದ್ದರಿಂದ ಅವರು ತಮ್ಮ ಕುಲದೇವರಾದಂತಹ ತಿರುಪತಿ ತಿಮ್ಮಪ್ಪನಲ್ಲಿ ಹರಕೆ ಹೊತ್ತ ನಂತರ ಜನಿಸಿದ್ದಕ್ಕಾಗಿ ತಮ್ಮ ಮಗನಿಗೆ ತಿಮ್ಮಪ್ಪ ಎಂದೇ ನಾಮಕರಣ ಮಾಡಿದರು. ತಂದೆಯಂತೆಯೇ ಕನಕದಾಸರು ಸಹ ತಿಮ್ಮಪ್ಪನೂ ಸಹ ತನ್ನ ಗ್ರಾಮದ ಜನರ ಸುಭಿಕ್ಷತೆಗಾಗಿ ಹಗಲಿರಳು ದುಡಿತಾ ಇದ್ರು. ಹೀಗಿರುವಾಗ ಒಂದು ದಿನ ತಮ್ಮ ಕೆಲಸದ ನಿಮಿತ್ತದಲ್ಲಿ ನೆಲವನ್ನು ಅಗಿಯುವಾಗ ಅವರಿಗೆ 7 ಕುಡಿಕೆ ಹೊನ್ನು ದೊರೆತಂತೆ. ಆ ಸಿಕ್ಕಂತ ಎಲ್ಲ ಕನಕವನ್ನು ಸಹ ತನ್ನ ಸ್ವಕಾರ್ಯಕ್ಕೆ ಒಂದಿಷ್ಟು ಬಳಸದೆ ಪ್ರತಿಯೊಂದು ತಮಗೆ ದೊರೆತಕ್ಕಂಥ ಎಲ್ಲ ಹಣವನ್ನು ಎಲ್ಲ ಹೊನ್ನವನ್ನು ತನ್ನ ಗ್ರಾಮದ ಜನರ ಸುಭಿಕ್ಷತೆಗೋಸ್ಕರ ದಾನ ಮಾಡಿದ್ದಕ್ಕೋಸ್ಕರ ಅವರಿಗೆ ತಿಮ್ಮಪ್ಪ ನಾಯಕನಿಂದ ಹಿಡಿದು ಕನಕ ನಾಯಕ ಅಂತ ಹೇಳಿ ಜನರೇ ಅವರನ್ನ ಕೊಂಡಾಡಿದರು. ಹೀಗೆ ತಿಮ್ಮಪ್ಪ ನಾಯಕನಿಂದ ಕನಕ ನಾಯಕನಾದ ಕನಕದಾಸರಿಗೆ ಎಲ್ಲವೂ ಸರಿಯಾಗಿತ್ತು. ಹಿಚ್ಚೇರಿತು ನಡೆಯುವಂತ ಸತಿ ವೆಚ್ಚಕ್ಕೆ ಹೊನ್ನು ಎಲ್ಲ ಇರಬೇಕಾದ್ರೆ ಅವರಿಗೆ ಪ್ರತಿನಿತ್ಯ ಕನಸಿನಲ್ಲಿ ಶ್ರೀಹರಿಯು ಪ್ರತ್ಯಕ್ಷನಾಗಿ, ಕನಕ ನೀನೆಂದಿಗೆ ನನ್ನ ದಾಸನಾಗುವೆ ಅಂತ ಕೇಳ್ತಿದ್ರು. ಕನಕದಾಸರಿಗೆ ಆಶ್ಚರ್ಯ, ನನಗೆ ಎಲ್ಲ ಇದೆ, ಆಸ್ತಿ ಅಂತಸ್ತು ತಂದೆ ತಾಯಿ ಹೆಂಡತಿ ಎಲ್ಲರೂ ಇರ್ಬೇಕಾದ್ರೆ ನನ್ಗೆ ಎಲ್ಲದನ್ನು ಬಿಟ್ಟು ಶ್ರೀಹರಿಯ ದಾಸ ನಾನು ಯಾಕಾಗ್ಲಿ ಅಂತಂದೇಳಿ ಅವರು ಪ್ರತಿ ಸರ್ತಿ ಶ್ರೀಹರಿ ಅವ್ರನ್ನ ಕೇಳಿದಾಗ ಪ್ರತಿ ಸರ್ತಿ ನಿರಾಕರಣೆ ಮಾಡ್ತಾನೆ ಹೋದ್ರು. ಹೀಗಿರ್ಬೇಕಾದ್ರೆ ಅವರ ದುರಾದೃಷ್ಟಕ್ಕೋ ಏನೋ ಹಠಾತ್ತನೆ ಅವರ ತಂದೆ ನಿಧನ ಹೊಂದ್ತಾರೆ. ಅವರ ತಂದೆ ನಿಧನ ಅವರಿಗೆ ತುಂಬಲಾರದ ನಷ್ಟ ಆಗತ್ತೆ. ಪ್ರತಿಯೊಬ್ಬ ಮಗನಿಗೂ ತಂದೆ ಬೆನ್ನೆಲುಬಾಗಿರ್ತಾರೆ. ಅಂಥದ್ರಲ್ಲಿ ತಂದೆಯ ಸಾವು ಅವರಿಗೆ ತುಂಬಲಾರದ ನಷ್ಟವಾಗುತ್ತೆ. ಆಗ ತಾಯಿಯ ಆಣತಿಯಂತೆ ಪ್ರತಿಯೊಂದನ್ನು ಅವರು ನಿಭಾಯಿಸ್ತಾ ಹೋಗ್ತಾರೆ. ಹೀಗಿರ್ಬೇಕಾದ್ರೆ ಮತ್ತೆ ಕನಸಿನಲ್ಲಿ ಅದೇ, ಕನಕ ನೀನೆಂದಿಗೆ ನನ್ನ ದಾಸನಾಗುವೆ ಅಂತ ಕೇಳಿದಾಗ ಇವರಿಗೆ ಅದೇ ಆಶ್ಚರ್ಯ, ಎಲ್ಲದನ್ನು ಬಿಟ್ಟು ನಾನ್ಯಾಕೆ ಶ್ರೀಹರಿಯ ದಾಸನಾಗಲಿ, ಶ್ರೀಹರಿಯ ದಾಸನಾಗಿ ನನಗೇನು ದೊರೆಯುತ್ತದೆ ಅಂತಂದೇಳಿ ಇವರು ಆಶ್ಚರ್ಯವಾಗಿ ಮತ್ತೆ ಅವಾಗ ನಿರಾಕರಣೆ ಮಾಡಿದ್ರು. ಇವ್ರು ಒಪ್ಕೊಳ್ಳಿಲ್ಲ. ಹೀಗಿರ್ಬೇಕಾದ್ರೆ ಸಾಲು ಸಾಲಾಗಿ ತಾಯಿ ಹೆಂಡತಿ ಮುದ್ದಿನ ಮಗು ಎಲ್ಲರೂ ನಿಧನ ಹೊಂದ್ತಾರೆ. ಎಲ್ಲರೂ ನಿಧನ ಹೊಂದಿದಾಗ ಇವರಿಗೆ ನನ್ನವರೆಲ್ಲ ಕೈ ಬಿಟ್ರು, ಆದ್ರೆ ನನ್ನನ್ನು ನಂಬ್ಕೊಂಡಿರುವಂತ ನನ್ನ ಗ್ರಾಮದ ಜನರನ್ನ ನಾನು ಕೈ ಬಿಡೋ ಹಾಗಿಲ್ಲ. ಸೊ ಅವರಿಗೋಸ್ಕರನಾದ್ರೂ ನಾನು ಆಡಳಿತ ಮಾಡ್ಲೇಬೇಕಂತಂದು ಹೇಳಿ ಆಡಳಿತ ಮಾಡ್ತಿರ್ಬೇಕಾದ್ರೆ ಒಂದು ಯುದ್ಧದಲ್ಲಿ ಇವರ ಕಡೆಯಲ್ಲಿರುವಂತಹ ಎಲ್ಲರಿಗೂ ವಿಪರೀತ ಸಾವು ನೋವುಗಳಾಗ್ತದೆ. ಆ ಸಾವು ನೋವುಗಳಿಂದ ಕಂಗಟ್ಟಂತ ಕನಕದಾಸರು ಶ್ರೀಹರಿಗೆ ಅವಾಗ ಮೊರೆ ಹೋಗ್ತಾರೆ. ಅದು ಕಾಯಕದ ಸಂಕೇತ ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಇವತ್ತು ನಾವು ಎಲ್ಲ ಶರಣರಲ್ಲಿ ನೋಡ್ರಿ, ಕಾಯಕವೇ ಕೈಲಾಸ ಅಂತೀವಿ. ಆ ಸಂದೇಶವನ್ನು ಕೊಟ್ಟವರು ಪೂಜ್ಯ ಕನಕದಾಸರು ಅನ್ನುವಂಥ ಮಾತನ್ನ, ಕುರುಬ ಜನಾಂಗ ಅನ್ನುವಂಥ ಮಾತನ್ನು ಸಹಿತ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ಜೊತೆಗೆ ಇವತ್ತು ಪೂಜ್ಯ ಕನಕದಾಸರು ದಾಸ ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠರಂದ್ರೆ ಕನಕದಾಸರು ಅನ್ನುವಂಥ ಮಾತನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಈಗಾಗಲೇ ನಮ್ಮ ಸಹೋದರರು ಹೇಳಿದ್ರು, ಏನಂತಂದ್ರೆ ಕುಲವೆಂದು ಬೆಳೆದಾಡಿದರೆ ಕುಲದ ನೆಲೆಯಲ್ಲಿ ಏನಾದರೂ ಬರಲಿಲ್ಲ ಮನುಜ ಅನ್ನುವಂಥ ಸಂದೇಶವನ್ನು ಕೊಟ್ಟವರು ಪೂಜ್ಯ ಕನಕದಾಸರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಮಗೂ ಒಂದು ಒಳ್ಳೆಯ ಅವಕಾಶ. ಯಾಕಂದ್ರೆ ಇವತ್ತು ನಮಗೆ ಬಹಳ ವರ್ಷಗಳಿಂದ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಏನಂದ್ರೆ ಗೊತ್ತಿದೆ ಎಲ್ಲರಿಗೂ, ಯಾವುದೇ ಒಂದು ಶುಭ ಸಂದರ್ಭದಲ್ಲಿ ಮೊದಲು ಕುರುಬರು ಬುಣಿಗೆ ಮಾಡ್ರಪ್ಪ ಅಂತಿದ್ರು. ಇದು ನನಗಂತೂ ನೆನಪದ, ಯಾವುದೇ ಒಂದು ಶುಭ ಸಂದರ್ಭ ಕಾರ್ಯಕ್ರಮ ಮಾಡ್ಬೇಕಾಗಿದ್ರೆ ಅಂಗಡಿ ಓಪನಿಂಗ್ ಇದ್ರೆ ಮೊದಲು ಕುರುಬರನ್ನ ಕರೆಯಪ್ಪ, ಅವ್ರು ಓಪನಿಂಗ್ ಆದ್ಮ್ಯಾಗ ಅವ್ರು ತಗೊಂಡ್ಮ್ಯಾಗ ಮುಂದೆ ನಡೀಲಿ ಅಂದ್ರೆ ಇದು ಒಂದು ಶುಭ ಸಂಕೇತ ಅನ್ನುವಂಥ ಮಾತನ್ನು ನಮ್ಮ ಎಲ್ಲ ಹಿರಿಯರು ಹೇಳ್ತೀವಿ, ನಾವು ಕೇಳಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸಹೋದರಿ ಮಹಾಲಕ್ಷ್ಮಿ ಕುರಿ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ನಿಜವಾಗಿ. ಅಂದ್ರೆ ಯಾಕೆಂದ್ರೆ ದಾಸ ಸಾಹಿತ್ಯದ ವಿಶೇಷವಾದಂತ ಒಂದು ಶಕ್ತಿ ಇವತ್ತು ಕನಕದಾಸರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಒಂದು ಪುಸ್ತಕ ಕೊಟ್ಟಿರಿ ನೀವು, ಏನಂದ್ರೆ ಅರಿವಿನ ಹರಿಕಾರ ಕನಕದಾಸರು ಅನ್ನುವಂಥ, ಇದು ಬಹಳ ಮುಖ್ಯ.
ಜೀವನದಲ್ಲಿ ಯಾರು ದಾಸ ಸಾಹಿತ್ಯವನ್ನು ಓದ್ತಾರೆ ನಮ್ಮ ಜೀವನದ ಶೈಲಿನೇ ಬದಲಾವಣೆ ಆಗ್ತದೆ. ಇವತ್ತು ನಾನು ಕಂಡ ಹೇಳೋದ್ರಾಗೆ ಇವತ್ತು ಜೀವನದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ನಮ್ಮ ಜೀವನದ ಬದುಕು ಅನ್ನುವಂಥ ಮಾತನ್ನು ಸಹಿತ ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಆ ದಿಶೆಯಲ್ಲಿ ಇವತ್ತು ಕನಕದಾಸರು ಹಾಕಿದಂಥ ದಾರಿಯಲ್ಲಿ ನಾವೆಲ್ಲರೂ ಸಾಗೋದ್ರ ಮುಖಾಂತರ ಅವ್ರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಜೊತೆಗೆ ಒಂದು ಮಾತನ್ನು ಅವರ ಆದರ್ಶ ಜೀವನ, ಅವರ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಜಯಂತಿಗೆ ವಿಶೇಷ ಒಂದು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನನಗೊಂದು ದೊಡ್ಡ ಪುಣ್ಯ ಕೆಲಸ ಅಂದ್ರೆ, ನಾನು ಶಾಸಕನಾಗಿದ್ದಾಗ ಅವತ್ತು ಪೂಜ್ಯ ಕನಕದಾಸರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತು ನಮ್ಮ ಅವತ್ತಿನ ಸಚಿವರಾದಂಥ ಮಾನ್ಯ MTB ನಾಗರಾಜ್ ಅವರು ಬಂದು ಆ ಪೂಜ್ಯ ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ನಮಗೊಂದು ದೊಡ್ಡ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಆಗಮಿಸಿದಂಥ ಎಲ್ಲರಿಗೂ ಅದರಿಂದ ಇವತ್ತು ನಾವೆಲ್ಲರೂ ಗಂಗಾವತಿ ನಗರದಲ್ಲಿ ಬಹಳ ಒಂದು ಒಳ್ಳೆ ಜಾಗದಲ್ಲಿ ಕನಕದಾಸ ವೃತ್ತವನ್ನು ಹಿಂದಿನ ಶಾಸಕರಾದಂಥ ಪರಣ್ಣ ಮನವಳ್ಳಿಯವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಆಗಿತ್ತು. ನಾನು ಆ ಸಂದರ್ಭ ಬಂದು ಇಂಥ ಒಳ್ಳೆಯ ಮೂರ್ತಿ ನಮ್ಮ ಗಂಗಾವತಿಯಲ್ಲಿ ಭಾಳ ಒಳ್ಳೆಯ ಪ್ರದೇಶದಲ್ಲಿ, ತದನಂತರ ಇವತ್ತು ಜನಾರ್ದನ್ ರೆಡ್ಡಿಯವರು ಈ ರಸ್ತೆ ಸುಂದರೀಕರಣ ಮಾಡಿ ಮುಖಾಂತರ ಇವತ್ತು ಕನಕದಾಸ್ ಮೂರ್ತಿಗೆ ಒಂದು ಒಳ್ಳೆಯ ಲಕ್ಷಣವನ್ನು ತರ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಮತ್ತು ಈ ಹೊಸಳ್ಳಿ ರೋಡ್ ಕೂಡ ಡೆವಲಪ್ ಮಾಡಿದ್ರೆ ಇವತ್ತು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಿದ್ರೆ ಮಾತ್ರ ಈ ಸರ್ಕಲ್ಗೆ ಭಾಳ ದೊಡ್ಡ ಒಂದು ಲಕ್ಷಣ ಕಾಣ್ತೈತೆ ಮತ್ತು ಒಂದು ಸೌಂದರ್ಯ ಸಿಗ್ತದೆ. ಅದರಿಂದ ಇವತ್ತು ನಾವೆಲ್ಲರೂ ಕನಕದಾಸನ ಇವತ್ತು ಪರಣ್ಣ ಮನವಳ್ಳಿಯವರು ಹೇಳಿದರು, ಎಲ್ಲಿ ಮೊದಲನೇ ಪೂಜೆ ಕುರುಬರದ್ದು ಆಗ್ಬೇಕಂತ ಹೇಳಿ. ಅದು ಭಾಳ ಸತ್ಯವಾದಂಥ ಮಾತು. ನಾವು ಕೂಡ ನಮ್ಮ ವ್ಯವಹಾರದಲ್ಲಿ ಏನೇ ಕೆಲಸ ಉದ್ಘಾಟನೆ ಆದರೂ ಕೂಡ ಮೊದಲನೇದಾಗಿ ಆಲ್ಮತ ಸಮಾಜದವರು ಕರೆಸಿ ಅವರಿಗೆ ದಕ್ಷಿಣ ಕೊಟ್ಟು ಮುಖಾಂತರ ನಾವು ಯಾವುದೇ ಒಂದು ವ್ಯವಹಾರಗಳನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಇತಿಹಾಸ ಇದೆ. ಆದರೆ ಇವತ್ತು ಕೆಲವು ತಿಂಗಳ ಹಿಂದೆ ನಮ್ಮ ವಿರೋಧ ಪಕ್ಷದವರು ಸಿದ್ದರಾಮಯ್ಯವರು ಅಧಿಕಾರ ಬಂದ ಮೇಲೆ ಮಳೆ ಕೊರತೆ ಆಗಿದೆ ಅಂತೇಳಿ ಹೇಳಿದ್ರು ಅವರು. ಆದರೆ ಸಿದ್ದರಾಮಯ್ಯವರು ಬಂದ ಮೇಲೆ ಈಗೂ ಮಳೆ ಬರ್ತಾ ಇದೆ. ಅದು ಎಲ್ಲ ವಿರೋಧ ಪಕ್ಷದವರು ನಾನು ಹೇಳಿ ಬಯಸ್ತೀನಿ. ಯಾಕಂದರೆ ಕುರುಬರು ಕುಂತ ಮೇಲೆ ಆ ಮಳೆ ಕೂಡ ಸಂಪೂರ್ಣವಾದಂಥ ಕೆಲಸ ಆಗಿದೆ. ವರ್ಣ ಈ ಎಲ್ಲ ಡ್ಯಾಮ್ಗಳು ತುಂಬಿದೆ. ಅದರಿಂದ ಸಿದ್ದರಾಮಯ್ಯ ಕಾಲ ಕೂಡ ಅಂತಾರೆ. ಯಾಕಂದರೆ ಅವರು ಹುಟ್ಟಿರ್ತಕ್ಕಂಥ ಕುಲದಲ್ಲಿ ಕುರುಬ ಸಮಾಜದಿಂದ ಬಂದಿರತಕ್ಕಂಥವ್ರು. ಅದರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಸಮೃದ್ಧಿ ಮಳೆಯಾಗಿದೆ. ಅದರಿಂದ ಇವತ್ತು ನಾವೆಲ್ಲರೂ ಸಿದ್ದರಾಮಯ್ಯವರ ನಾಯಕತ್ವ ಇವತ್ತು ನಾವು ಮೆಚ್ಚಬೇಕಾಗ್ತದೆ. ಇವತ್ತು ಅದಕ್ಕೆ ಅನ್ಯ ಸಮಾಜ ಅಂತಕ್ಕಂಥ ಜೇನನ್ನ ಬೆರೆಸಿಕೊಂಡು ಎಲ್ಲರ ಜೊತೆ ಅನ್ಯೋನ್ಯತೆಯಿಂದ ಇರ್ತಕ್ಕಂಥ ಸಮಾಜ ಯಾವುದಿದ್ರೆ ಅದು ಇವತ್ತ ನಮ್ಮ ಹಾಲುಮತ ಸಮಾಜ ಅಂತ ಹೇಳ್ಬೇಕಾಗತ್ತ. ಅಂತ ಉತ್ತಮವಾದ ಸಮಾಜ ಇವತ್ತು ಬೀದರ್ಲಿಂದ ಹಿಡಿದು ಚಾಮರಾಜನಗರದವರೆಗೂ ಹೋದ್ರೆ ಎಲ್ಲೆಲ್ಲರೂ ನೋಡಿದ್ರು ಸಹಿತ ಸಮಾಜದ ಗಣ್ಯರನ್ನ ಬಂಧುಗಳನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅಂತ ಒಂದು ಸಮಾಜ ಹೊಂದಿರತಕ್ಕಂಥ ನಮ್ಮ ಈ ಒಂದು ನಾವುಗಳು ಕೂಡ ಏನು ಒಂದು ಕನಕದಾಸರಂಥ ಒಂದು ಶ್ರೇಷ್ಠ ಪುರಂದರದಾಸರ ಸಮಾನಾಗಿ ಅವರಿಗೆ ಹೋಗಿರ್ತಕ್ಕಂಥ ನಮ್ಮ ಕನಕದಾಸರ ದಾಸ ಸಾಹಿತ್ಯ ಮತ್ತು ಪುರಂದರದಾಸರ ಏನು ದಾಸ ಸಾಹಿತ್ಯ ಅಂತ ಹೇಳ್ತೀವಿ, ಅದೇ ರೀತಿ ಕನಕದಾಸರ ಸಾಹಿತ್ಯ ಕೂಡ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು. ಅವರ ಆರಾಧ್ಯ ದೈವ ಕೃಷ್ಣನೇ ಆಗಿದ್ರು ಕೂಡ ಕೃಷ್ಣನನ್ನ ತನ್ನ ಕಡೆ ತಿರುಗಿಸ್ತಕ್ಕಂಥ ಯಾವುದೋ ಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ಕನಕದಾಸರು ಮಾತ್ರ ಅಂತ ಹೇಳ್ಬೇಕಾಗುತ್ತೆ. ಇವತ್ತ ನಾವು ಈಗ ಹೆಮ್ಮೆ ಪಡ್ತಕ್ಕಂಥದ್ದು ಯಾವುದೇ ಕೆಲಸಗಳಾಗ್ತಾ ಇದ್ರೆ ಇವತ್ತು ನಮ್ಮ ಗಂಗಾವತಿಯ ನಮ್ಮ ಸಮಾಜ ಬಹಳಷ್ಟು ಇವತ್ತ
ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಬಾಡವನ್ನು ಅಭಿವೃದ್ಧಿ ಮಾಡುವ ಮೂಲಕ ಇವತ್ತು ಸರ್ಕಾರಗಳು ಕನಕದಾಸರಿಗೆ ಕೀರ್ತಿಯನ್ನ, ಕನಕದಾಸರಿಗೆ ಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಆ ವಿಷಯ ಯಾಕೆ ಬರಲಿಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಉಗ್ರಪ್ಪನವರು ಕೂಡ ಮೊನ್ನೆ ಉಗ್ರವಾಗಿ ಹೇಳಿದ್ದಾರೆ, ಈ ಸಮಾಜವನ್ನ ಎಸ್ಟಿಗೆ ಮೀಸಲಾತಿ ತರಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ನಾವು ವಿರೋಧ ಮಾಡ್ತಾರೆ ಅಂದ್ಕೊಂಡಿದ್ರ ಜೊತೆಗೆ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ, ಅವರಿಗೂ ಕೂಡ ಸಮಾನವಾದ ಅವಕಾಶಗಳು ಸಿಗಬೇಕು, ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ಪ್ರಸ್ತಾವನೆಯನ್ನ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥದ್ದು ಕೂಡ ಉಗ್ರಪ್ಪನವರ ಒಂದು ಮಾತಿದೆ. ಅದೇ ರೀತಿ ನಾವು ಕೇಂದ್ರಕ್ಕೆ ಇವತ್ತಿನ ದಿನಗಳಲ್ಲಿ ನಾವು ಒತ್ತಡವನ್ನು ಹೇರಬೇಕಾಗಿದೆ. ರೆಡ್ಡಿ ಸಾಹೇಬ್ರೆ, ಕೇಂದ್ರಕ್ಕೆ ಕೂಡ ಹೇಳಬೇಕಾಗಿದೆ, ನಾವು ಈ ಸಮಾಜ ನಮ್ಮ ಜೊತೆ ಇದೆ, ನಾವು ಆ ಸಮಾಜದ ಜೊತೆಗೆ ಅನ್ಯೂನ್ಯತೆಯಿಂದ ಇರ್ತಾ ಇದ್ದೀವಿ, ಅದರ ಜೊತೆಗೆ ಅನ್ಯ ಸಮಾಜದವರು ಕೂಡ ಅವರ ಜೊತೆಗಿದ್ದಾರೆ. ಈ ಸಮಾಜಕ್ಕೆ ಎಸ್ಟಿ ಮೀಸಲಾತಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಒತ್ತಡ ಮಾಡುವ ಮೂಲಕ ನಾವು ತರಬೇಕಾಗಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೇಳುವ ಮೂಲಕ ಶರಣರು ಇವತ್ತು ಜನಿಸಿದ್ದಾರೆ ಮತ್ತು ವೀರರು ಇದ್ದಾರೆ. ಆಡಳಿತದಲ್ಲಿ ನಿಪುಣರಾದಂಥ ಇವತ್ತು ನಮ್ಮ ಸಮಾಜದಲ್ಲಿ ಅಶೋಕ ಚಕ್ರವರ್ತಿ ಮತ್ತು ಅಲ್ಲಭಾಯ್ ಹೋಳ್ಕರ್, ಶರಣರಲ್ಲಿ ಇಟಗಿ ಭೀಮಮ್ಮ ಹಾಗೂ ಇನ್ನು ಅನೇಕ ಶರಣರು ಜನಿಸಿದ್ದಾರೆ. ನಮ್ಮ ಸಮಾಜ ಯಾವತ್ತು ಎಲ್ಲರನ್ನೂ ಕೂಡಿಕೊಂಡು ಹೋಗಂತ ಸಮಾಜದ ಇದ್ರೆ ಅದು ಕುರುಬ ಸಮಾಜ ಅಂತ ನಾವು ಹೇಳಂಗಿಲ್ಲ, ಎಲ್ಲ ಹೇಳ್ತಾರೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನಮಗೆ ಎಸ್ಟಿ ಮೀಸಲಾತಿ ಬೇಕೇ ಬೇಕು, ಅದನ್ನು ನಾವು ಪಡೆದುಕೊಳ್ಳಲೇಬೇಕು. ಪಡೆದ ತನಕ ನಾವು ಸುಮ್ಮನೆ ಇರಲ್ಲ, ಪಡೆದೇ ತೀರ್ತೇವೆ, ಇದರಲ್ಲಿ ಅನುಮಾನಗಳಿಲ್ಲ. ಹಾಗಾಗಿ ನಮಗೆ ನಮ್ಮ ಜೊತೆಗೆ ನಮಗೆ ಎಷ್ಟೇ ಆದ್ರೆ ನಮ್ಮ ಪಂಚಮ ಶಾಲೆ ಅವರಿಗೆ 2A ಕೊಡ್ಲೇಬೇಕು. ಯಾಕಂದ್ರೆ ಅದ್ರ ಜೊತೆಗೆ ಯಾಕಂದ್ರೆ ವೀರ ಸಂಗೊಳ್ಳ ರಾಯಣ್ಣನ ತಾಯಿ ಕಿತ್ತೂರು ಚೆನ್ನಮ್ಮ, ಅವ್ರಿಗೂ ನಮಗೂ ಅವಿಭಾವ ಸಂಬಂಧ ಇದೆ. ಹಾಗಾಗಿ ನಾವು ನಮ್ಮ ಜೊತೆಗೆ ಇನ್ನೂ ಅನೇಕ ಸಮಾಜಗಳು ಇದ್ದಾವೆ, ಅವ್ರಿಗೂ ಕೂಡ ನಮ್ಮ ಹಿಂದುಳಿದ ವರ್ಗದವರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡಲಾರ್ದೆ ಎಲ್ಲರಿಗೂ ಹೊಂದಿಸಿ ಹೆಸರಿನಿಂದ ಅವ್ರನ್ನ ಕರೀತಾರೆ. ಆದರೆ ಕರ್ನಾಟಕದಲ್ಲಿ ಅವರಿಗೆ ಕುರುಬರು, ಹಾಲಮತ ಸಮಾಜದವರು ಅಂತ ಕರೀತಾರೆ. ಆದರೆ ಅವರು ಭಾಳ ಬಾಳೆವಸ್ತರು. ಯಾವುದೇ 29,742 ಹೋದರೆ ಯಾವುದೇ ಊರಿನಲ್ಲಿ ಕುರಿಗಳನ್ನು, ಆಕಳುಗಳನ್ನು, ದನಗಳನ್ನು ಕಟ್ಟಿಕೊಂಡು ಹೈನೆಗಳನ್ನು ಮಾಡಿಕೊಂಡು ಕೃಷಿಯ ಜೊತೆಗೆ, ಕೃಷಿ ಪ್ರಧಾನವಾದ ಜೀವನ ಜೊತೆಗೆ ಜೀವನವನ್ನು ಬಹುತೇಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ತಮ್ಮ ಕುರಿಗಳನ್ನು ಮೇಯಿಸುತ್ತಾ ವರ್ಷಾನುಗಟ್ಟಲೆ ಮನೆಗೆ ಹೋಗಲಾರದೆ, ಮಳೆ ಬಿಸಿಲು ಎನ್ನಲಾರದೆ ಜೀವನವನ್ನು ಅತ್ಯಂತ ಕಾಯಕಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಸಮಾಜ ಯಾವುದಾದ್ರೆ ಅದು ಕುರುಬ ಸಮಾಜ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂಥದ್ದು. ಇಲ್ಲೆಲ್ಲ ಬರ್ತಿದ್ರು ಬಾಳಮಾಮ ಕುರಿ ಅಂತೇಳಿ ಹೊತ್ಕೊಂಡು ಅವರು ಆ ಕುರಿ ಕಾಯ್ದ್ರೆ MLA ಆದ್ವಿ ಅಂತೇಳಿ ನಾವು ಕಂಬಳಕ್ಕೆ MLA ಕಾದ್ವಿ. ಪರಣ್ಣವರಾದ್ರು ನಾವು ಆಗಿಲ್ಲ. ಶಿವರಾಮಗೌಡರು MP ಆದ್ರು. ಇದೇ ಹೊಸಳ್ಳಿಯರು ಹೊಲ್ದಾಗ ಕಾದಿವಿ ಮತ್ತೆ ಅದೇನೋ ಒಂದು ಕಾಡಾಧ್ಯಕ್ಷ ಆದ್ವಿ ಅಷ್ಟೇ. ಇನ್ನೊಂದ್ಸಲ ಬಂದ್ರೆ ಬಹಳ ಭಕ್ತಿಯಿಂದ ಕಾಯ್ತೀವಿ. ಹಾಲು ಮತ ಅಂದ್ರೆ ಹಾಲನ್ನ ಮಾರ್ತಿದ್ದಿಲ್ಲ ಅವರು, ಕುರುಬರು ಹಾಲು ಮಾರೋದಿಲ್ಲ. ಇವಾಗಲೂ ನಮ್ಮೂರಾಗ ಆಚಾರ್ಯ ಸಾಪುರದಾಗ ಜೈನಮ್ಮ ಅಂತಿದ್ಲ, ಹಾಲಾಕ್ಷಮ್ಮ ಅಂತ ನಮ್ಮವ್ವ ಕಳಿಸ್ತಾ ಇದ್ರೆ ನಾವು ಹೋದ್ರ ಕಂಬಳಿ ಹಾಕಿ ಈರಪ್ಪಣ್ಣ ಅವರೆಲ್ಲ ಕುಂದಿರಿಸಿ ಹಾಲು ಮಾರೋದಲ್ಲಿ ತಮ್ಮ ನಾವು ಒಂದು ಲಾಟ ಹಾಲು ಕುಡಿದು ಹೋಗಂತೇಳಿ ವಾಟಿಗೆ ತುಂಬ ಹಾಲು ಕುಡಿಸಿ ಕಂಬಳಿ ಮೇಲೆ ಕುಂದಿರಿಸಿ ಹಾಲು ಕುಡಿಸಿ ಕಳಿಸ್ತಿದ್ರು. ಕಂಬಳಿ ಅವ್ರದ್ದು, ಕಂಬಳಿ ಮೇಲೆ ಕುಂತ್ಕೊಂಡೆ ನಾವು ತಾಳಿ ಕಟ್ಟಬೇಕು. ನಮ್ಮ ರಾಮಣ್ಣ ಅಂತೇಳಿ ಇಳಿಗನೂರು ಅಂತಿದ್ದಲಿ, ತಾತ ಬಾರಲಿ ಅಂತಿದ್ದ ನನಗೆ, ಲೇ ಅಂತಲಲ್ಲಿ ಮಾವ ನನಗೆ ಅಂತಂದ್ರೆ, ನೀನು ಐನೇರಲ್ಲಿ ಅಂತಿದ್ದ, ನಾನು ಪಾದ ಕೊಡಗಲ್ಲ ಅಂತಿದ್ದೆ. ಅಂದಿದ್ರೆ ನೀನೇ ನನ್ನ ಮೇಲೆ ಕಂಬಳಿ ಕಟ್ತೇನ್ಲೆ, ನಮ್ಮ ಕಂಬಳಿ ತಕೊಂಡ್ರೆ ನೀ ತಾಳಿ ಕಟ್ಟಕ್ ಗತಿನೇ ಇಲ್ಲ ಅಂತಿದ್ದು. ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಕಂಬಳಿ ಮುಖ್ಯ. ಆ ಕಂಬಳಿ ಅಷ್ಟು ಪವಿತ್ರವಾದದ್ದು. ಆ ಕಂಬಳಿ ಬೀಸಿದ್ರೆ ಮಳೆ ಬರ್ತದೆ ಅಂತಕ್ಕಂಥ ಒಂದು ಇತಿಹಾಸವನ್ನ ನಮ್ಮ ಪುರಾತನ ಕಾಲದಿಂದ ಬಂದಿದ್ದೀವಿ. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅದು, ನಮ್ಮ ಸಂಸ್ಕೃತಿಯ ಜೀವಾಳದು.
ಅಂತಹ ಒಂದು ಸುಸಂಸ್ಕೃತಿಯ ಜೀವಾಳವನ್ನಿಟ್ಟುಕೊಂಡು ಬದುಕಿರತಕ್ಕಂಥ ಕುರುಬ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕನಕದಾಸರು ದಾಸನಾಗಬೇಕು ಅಂತ ಹೇಳಿ ಹರಿ ಕೇಳಿದಾಗ ನೀನು ನನ್ನ ದಾಸನಾಗು, ಏಸಿ ಜೀವನ ಸಾಕು ದಾಸನಾಗು ಅಂತಕ್ಕಂಥ ಮಾತು ಆ ದೇವನಿಂದ ಬಂದಾಗ ಸತಿಮೋಹ, ಸುತಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ಅನ್ನ ಮದ, ಅರ್ಥ ಮದ, ಅಖಿಲೈಶ್ವರ್ಯಗಳ ಮದ, ಇಂತಪ್ಪ ಮದಗಳು ಎನ್ನೊಳಗೆ ಅಡಕವಾಗಿರಲು ಹೆಂಗ ನಾನು ಭಿನ್ನಹಕ್ಕೆ ಬಾಯಿಲ್ಲ, ಹೆಂಗ ನಾನು ದಾಸನಾಗಲಿ ಅಂತಕ್ಕಂಥ ಮಾತನ್ನ ಕನಕದಾಸರು ಆತ್ಮ ವಿಮರ್ಶನೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ದಾಸನಾದ ಮೇಲೆ ದಾಸ ಸಾಹಿತ್ಯದ ಮುಖಾಂತರ ಜಾತಿಯ ವ್ಯವಸ್ಥೆಗೋಸ್ಕರ ಏನೋ ನಾವು ಓತು ಗಡ್ಡ ಬುಟ್ಟಡೆ ಋಷಿಯಾಗಬಲ್ಲದೆ, ಮೀನು ನೀರೊಳಗಿದ್ದಡೆ ತಪಸ್ಸಿ ಆಗಬಲ್ಲದೆ. ಓತು ಎಷ್ಟು ವರ್ಷ ಗಡ್ಡ ಬಿಟ್ಟರೆ ಅದೇನು ಋಷಿ ಆಗ್ತಿತ್ತಾನೆ? ನೀರೊಳಗೆ ಮೀನಿದ್ರೆ ಏನು ತಪ್ಪ? ನಾನಂದ್ರೆ ಯಾವುದು ಅಂತ ಒಂದೇ ಪಾಯಿಂಟ್ ಅನ್ನು ಹೇಳಿ ಬಿಟ್ಬಿಡ್ತೀನಿ. ತನ್ನ ತಾನರಿದುಕೊಂಬುದೇ ಸ್ನಾನ, ಅನ್ಯಾಯ ಮಾಡದಿರುವುದೇ ಸ್ನಾನ, ಅನ್ನದಾನ ಮಾಡುವುದೊಂದು ಸ್ನಾನ, ನಿನ್ನ ಧ್ಯಾನ ನಿತ್ಯ ಗಂಗಾ ಸ್ನಾನ, ಪರಸತಿಯ ಭ್ರಮಸದಿದ್ದರೆ ಒಂದು ಸ್ನಾನ, ಪರನಿಂದೆಯ ಮಾಡದಿದ್ದರೊಂದು ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ, ಪರತತ್ವ ಅರಿತುಕೊಂಬದೇ ಒಂದು ಸ್ನಾನ, ಸಾಧು ಸಜ್ಜನ ಸಂಘವೇ ಒಂದು ಸ್ನಾನ, ಭೇದ ಭಾವ ಒಳಿಗಡೆ ಒಂದು ಸ್ನಾನ, ಆದಿ ಮೂರುಕ್ಕೆ ಆದಿ ಕಾಗೆ ನೆಲೆಯಾದ ದೀಶ, ನಿನ್ನ ಧ್ಯಾನವೇ ನನಗೆ ನಿತ್ಯ ಗಂಗಾ ಸ್ನಾನ ಅಂತ ಹೇಳಿ ಸ್ನಾನ ಮಾಡಿದ್ರೇನು ಅಂತರಂಗ ಬಹಿರಂಗ ಶುದ್ಧಿ ಆಗೋದಿಲ್ಲ, ಜಪತಪ ಮಾಡಿದ್ರೇನು ಶುದ್ಧಿ ಆಗೋದಿಲ್ಲ. ಅಂತರಂಗ ಬಹಿರಂಗ ಶುದ್ಧವಿಲ್ಲದವನಲ್ಲ ನಮ್ಮ ಕೂಡಲ ಸಂಗಮ ದೇವ. ಯಾಕಂದ್ರೆ ತನ್ನ ತಾನರಿತುಕೊಂಡಾಗ ಮಾತ್ರ ಜೀವನ ಮುಕ್ತಿ ಆಗ್ತದೆ ವಿನಃ ಬಾಹ್ಯಾಡಂಬರದಿಂದ ಜೀವನ ಮುಕ್ತಿ ಸಿಗಲಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ಕನಕದಾಸರು ಬಹಳ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದಕ್ಕೆ ನೀನು ಮೇಲು ಕೀಳು ಅನ್ಬೇಡಪ್ಪ ತಮ್ಮ, ನಾನು ನೀನು ಎನ್ನದಿರು ಹೀನ ಮಾನವ, ಜ್ಞಾನದಿಂದ ನೀನೇ ನಿನ್ನನ್ನು ತಿಳಿದುಕೋ. ನಿನ್ನನ್ನು ಮನವಿ ಅಂದ್ರೆ ನಮ್ಮ ಸಮಾಜ ಇಡೀ ದೇಶದಲ್ಲಿ ಅತ್ಯಂತ ಪುರಾತನವಾದ ಸಮಾಜ. ಆದಿ ವರ್ಗದವರು ಬುಡಕಟ್ಟು ಜನಾಂಗಕ್ಕೆ ಸೇರ್ತಕ್ಕಂಥ ನಾವೆಲ್ಲರೂ 10% ಮಾತ್ರ ಈಗ ನಾಗರಿಕತೆ ಮೂಲಕ್ಕೆ ಬಂದಿದ್ದೀವಿ. ಇನ್ನು 90% ಜನ ಬುಡಕಟ್ಟು ಜನಾಂಗದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಕುರಿ ಕಾಯ್ಕೊಂಡು ಅಲೆಮಾರಿಗಳಾಗಿ ಹೀಗೆಲ್ಲ. ಆದ್ದರಿಂದ ನಮ್ಮ ಎಸ್ ಟಿ ಹೋರಾಟ 1993ವರೆಗೂ ಎಸ್ ಟಿ ಆಗಿ ಇದ್ದೀವಿ ನಾವು. ನಮ್ಮಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆ, ಎಲ್ಲ ಆಗಿದೆ. ಏನೇನು ತಾಂತ್ರಿಕ ಅವಕಾಶಗಳು ಬೇಕೋ, ಫೈಲ್ಗಳು ಬೇಕೋ ಎಲ್ಲ ಆಗಿದೆ. ಕೇಂದ್ರ ಸರ್ಕಾರಕ್ಕೆ 3 ಸಲ ಹೋಗಿದೆ. ಕ್ಲಾರಿಫಿಕೇಶನ್ ಮಾತ್ರ ಫೈಲ್ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಕೇಂದ್ರ ಸರ್ಕಾರದ ಬುಡಕಟ್ಟು ಜನಾಂಗದ ಸಚಿವಾಲಯ ಸಹ ಅದಕ್ಕೆ ಒಪ್ಪಿಗೆ ಸಹ ಕೊಟ್ಟಿದೆ. ಕೆಲವು ತಾಂತ್ರಿಕ ಮಾಹಿತಿಯನ್ನ ಕೇಳಿದೆ. ಅದಕ್ಕೆ ತಾವುಗಳು ಸಹ ಬೆಂಬಲ ಮಾಡಿ ನೀವು ಪಕ್ಷದ ಹೈಕಮಾಂಡ್ಗೆ ಹೇಳಿ ನಮಗೆ ಎಸ್ ಟಿಯನ್ನು ಮಾಡಿಸ್ಕೊಡ್ಬೇಕು. ಆ ಭಾಷಣದಲ್ಲಿ ಅದರ ಬಗ್ಗೆ ನೀವು ಮಾತಾಡ್ಬೇಕಂತೇಳಿ ನನ್ನ ಮನವಿ. ಸಂಬಂಧಪಟ್ಟು ಸುಮಾರು ಅಂದ್ರೆ ಹೆಚ್ಚು ಕಡಿಮೆ ಒಂದು 10-12 ಮೀಟಿಂಗ್ಗಳನ್ನ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ 150 ಕೋಟಿಯಲ್ಲಿ ಯೋಜನೆಯನ್ನು ತಯಾರು ಮಾಡಿ 50 ಕೋಟಿ ಹಣವನ್ನ ಯಡಿಯೂರಪ್ಪ ಅವ್ರನ್ನ ಒಪ್ಪಿಸಿ ಬಿಡುಗಡೆ ಮಾಡಿಸಿದ್ದು ನಾನು ಅಂತೇಳಿ ಹೆಮ್ಮೆಯಿಂದ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ಕೋಬೇಕಾಗುತ್ತೆ. ಅದೇ ಒಂದು ರೀತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರುವಂತಹ ಒಂದು ವಿಚಾರ ಆಗಿರ್ಬೋದು. ಮತ್ತು ಕನಕ ಜಯಂತಿಯನ್ನ ಸನ್ಮಾನ್ಯ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಎಲ್ಲರೂ, ಈಶ್ವರಪ್ಪ ಅವರು ಸೇರಿದಂತೆ ಎಲ್ಲರೂ ಕೂಡ ಮನವಿ ಮಾಡಿದಾಗ ಅಂದಿನ ಬಿಜೆಪಿ ಸರ್ಕಾರದಲ್ಲಿ ಕನಕ ಜಯಂತಿ ಕೂಡ ಇವತ್ತು ಘೋಷಣೆ ಆಗಿರುವಂಥದ್ದು. ಇದೆಲ್ಲದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಾಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ನಾವು ರಾಜಕೀಯವಾಗಿ ಯೋಚನೆ ಮಾಡೋದಕ್ಕಿಂತ ಕೂಡ ಇವತ್ತು ನೋಡಿ, ಭಗವಂತ ಅನ್ನೋದು ಇದ್ದೇ ಇದ್ದಾನೆ ಅನ್ನುವಂಥ ಒಂದು ನಂಬಿಕೆ. ಆ ನಂಬಿಕೆಯನ್ನ ತೋರಿಸ್ಕೊಟ್ಟಿರುವಂತ ಒಬ್ಬ ಮಹಾಪುರುಷ ಅಂತಂದ್ರೆ ಅದು ಕನಕದಾಸರು. ಉಡುಪಿಯಲ್ಲಿ ಮಧ್ವಾಚಾರ್ಯರು ಸಮುದ್ರದಲ್ಲಿ ಅವರು ಸ್ನಾನ ಮಾಡುವಂತ ಸಂದರ್ಭದಲ್ಲಿ 900 ವರ್ಷಗಳ ಹಿಂದೆ ಅವ್ರ ಕೈಗೆ ಸಿಕ್ಕಿರುವಂತ ಆ ಶ್ರೀಕೃಷ್ಣನ ಮೂರ್ತಿಯನ್ನ ಉಡುಪಿಯಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿ ಅಷ್ಟಪೀಠಗಳನ್ನ ಸ್ಥಾಪನೆ ಮಾಡಿ ಒಂದು ಅದ್ಭುತವಾದಂತ ಶ್ರೀಕೃಷ್ಣನ ದೇವಸ್ಥಾನ ಅಲ್ಲಿ ಕಟ್ಟಿದರೆ, ಕನಕದಾಸರಿಗೆ ಆಲಯ ಪ್ರವೇಶ ಇಲ್ಲ ಅಂತ ಹೇಳಿದಾಗ ಆ ಕೃಷ್ಣನ ಬಗ್ಗೆ ಅವರು ಏನು ಕೀರ್ತನೆಗಳನ್ನ ಅವರು ಮಾಡಿದ ಭಕ್ತಿಯಿಂದ ಕೃಷ್ಣನ ದರ್ಶನಕ್ಕಾಗಿ ಅವರು ಭಕ್ತಿ ಶ್ರದ್ಧೆಯಿಂದ ಅವ್ರು ಹಾಡಿದ್ರು. ಆ ಶ್ರೀಕೃಷ್ಣ ಪಶ್ಚಿಮ ಮುಖದಲ್ಲೇ ಹಿಂತಿರುಗಿ ಆ ಗೋಡೆಗೆ ಬಿರುಕನ್ನು ಕೊಟ್ಟು ಆ ದರ್ಶನ ಕೊಟ್ಟಿದ್ದಾನಂತಂದ್ರೆ
ಭಗವಂತ ಇದ್ದಾನೆ ಅನ್ನೋದು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿರುವಂತ ಒಬ್ಬ ಮಹಾಪುರುಷ ಅಂತಂದ್ರೆ ಕನಕದಾಸ. ಅಂದ್ರೆ ಅವರು ಭಗವಂತನಿಗೆ ಪ್ರತಿರೂಪಗಳು ಅವರೆಲ್ಲರೂ ಕೂಡ. ಇವಾಗ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಓಡಾಡ್ತಾ ಇರ್ತೀವಿ. ಕೆಲವೊಬ್ಬರಿಗೆ ದೇವರ ಮೇಲೆ ನಂಬಿಕೆ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಸಿದ್ದರಾಮಯ್ಯ ಅವರು ದೇವರಿಗೆ ಪೂಜೆ ಮಾಡಲ್ಲ, ಅಷ್ಟು ನಂಬಿಕೆ ಇಲ್ಲ ಅವ್ರಿಗೆ ಅಂತ ಹೇಳಿ. ನಾನು ಹೇಳ್ತಾ ಇರ್ತೀನಿ, ಹಿಂದಿನ ಜನ್ಮದಲ್ಲಿ ಎಷ್ಟು ಹೂವುಗಳಿದಾವೋ ಅಷ್ಟು ಹೂವುಗಳಿಂದ ಸಾಕಷ್ಟು ಪೂಜೆ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಆಗೋ ಯೋಗ ಬಂದಿರಬೇಕು ಅಂತ. ಯಾಕಂದ್ರೆ ಭಗವಂತನ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯ ಒಂದು ನಂಬಿಕೆ, ಒಂದು ವಿಶ್ವಾಸ, ಆ ದೈವ ಇದಾನೆ ಅನ್ನೋದಕ್ಕೆ ನಮಗೆ ಸಾಕ್ಷಾತ್ಕಾರವಾಗಿ ತೋರಿಸಿರುವಂತ ಆ ಕನಕದಾಸ್ ಅವರು. ಮತ್ತು ನಿಮ್ಮ ಹೆಸರು ಮಾಡ್ತಾರೆ, ಅವ್ರ ಭಾಷಣದಲ್ಲಿ ಕನಕದಾಸರ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದಿರುವಂತ ಒಂದು ವಿಷಯ. ಹಾಗಾಗಿ ಬರುವಂತ ದಿನಗಳಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಶ್ರೀನಾಥ್ ಅಣ್ಣ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. 2.5 ವರ್ಷ ಇವಾಗ ನಾನು MLA ಆದ್ಮೇಲೆ ಕೆಳಗೆ ಮೇಲೆ ಬಿದ್ದು ಅಷ್ಟೆಲ್ಲ ಹೋರಾಟ ಮಾಡಿದ ಮೇಲೆ 45 ಕೋಟಿ ಹಣ ನಗರೋತ್ಥಾನ ಯೋಜನೆ ಅಂತ ಹೇಳಿ ಅದೆಲ್ಲ ಸ್ವಲ್ಪ ಕೋರ್ಟಲ್ಲಿ ಬಹಳ ಸಮಸ್ಯೆ ಆಗಿತ್ತು ಹಿಂದೆ. ಅದೆಲ್ಲದನ್ನು ಕೂಡ ನಾನು ಕಾಂಟ್ರಾಕ್ಟರ್ಗಳನ್ನ ಕರೆಸಿ ಜಗಳ ಮಾಡೋದು ಬೇಡ ಅಂತ ಹೇಳಿ ಕೋರ್ಟಿಂದ ಅದನ್ನ ಬಗೆಹರಿಸಿ ಇವತ್ತು ನಿನ್ನೆ ಸಾಯಂಕಾಲಕ್ಕೆ ಎಲ್ಲ ಅಂದ್ರೆ 2.5 ವರ್ಷದಲ್ಲಿ ಕೋರ್ಟಿಂದ ಹಿಡಿದು ಸರ್ಕಾರದಿಂದ ಇಲ್ಲಿವರೆಗೆ ತಗೊಂಡು ಬರೋದಕ್ಕೆ ನಿನ್ನೆ ಸಂಜೆಗೆ ಜಿಲ್ಲಾಧಿಕಾರಿಗಳಿಂದ ಎಲ್ಲ ಆಡಳಿತದ ಅನುಮೋದನೆ ಎಲ್ಲ ಕೂಡ ಆಗಿದೆ. ಬರುವಂತ 4-5 ದಿವಸದಲ್ಲೇ ಒಳ್ಳೆಯ ದಿವಸ ನೋಡಿಕೊಂಡು ಆ 45 ಕೋಟಿ ವೆಚ್ಚದಲ್ಲಿ ನಗರದಲ್ಲಿ ರಸ್ತೆಗಳು ಮತ್ತು 15 ವಾರ್ಡ್ಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಆ ಒಂದು ಕೆಲಸಕ್ಕೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಜೊತೆಗೆ ಮುಖ್ಯಮಂತ್ರಿಗಳು 25 ಕೋಟಿ ಶಾಸಕರ ಅನುದಾನ ಅಂತ ಹೇಳಿ ಒಂದು ತಿಂಗಳ ಹಿಂದೆನೇ ಅವರು ಕೊಟ್ಟಿದ್ದಾರೆ. ಆ 25 ಕೋಟಿಯಲ್ಲೂ ಕೂಡ 15 ಕೋಟಿಯನ್ನ ನಾನು ಗಂಗಾವತಿ ನಗರದ ರಸ್ತೆಗಳಿಗೆ ಮತ್ತು 10 ಕೋಟಿಯನ್ನ ಆನೆಗೊಂದಿ ಗ್ರಾಮ ಏನಿದೆ ಅದನ್ನ ಸಂಪೂರ್ಣವಾಗಿ ಐತಿಹಾಸಿಕ ಸ್ಮಾರಕಗಳ ಜೊತೆಯಲ್ಲಿ ಆನೆಗೊಂದಿನ ಹಂಪಿ ಯಾವ ರೀತಿ ಇದೆಯೋ ಆ ರೀತಿ ಆನೆಗೊಂದಿ ಗ್ರಾಮ ಸಂಪೂರ್ಣ ಅಭಿವೃದ್ಧಿ ಆಗೋದಕ್ಕೆ 10 ಕೋಟಿ ಕೇವಲ ಆನೆಗೊಂದಿ ಗ್ರಾಮಕ್ಕೆ ನಾನು ಇವತ್ತು ಸೀಮಿತ ಮಾಡಿರುವಂಥದ್ದು. ಜೊತೆಯಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಾ ಗಂಗಾವತಿ ಮತ್ತು ಆನೆಗೊಂದಿ ರಸ್ತೆ ಸುಮಾರು 60 ಕೋಟಿಯಲ್ಲಿ ನಾನು ಪ್ಲಾನ್ ಮಾಡಿದ್ದು. 25 ಕೋಟಿ ಹಣ ಬಿಡುಗಡೆಯಾಗಿ ಕೆಲಸ ಇವಾಗ ನಡೀತಾ ಇದೆ. ಇನ್ನೂ ಒಂದು 25 ಕೋಟಿ ಹಣ ಇನ್ನೊಂದು 2-3 ತಿಂಗಳಲ್ಲಿ ಬಂದು ಆ ಕೆಲಸ ಕೂಡ ಪ್ರಾರಂಭ ಆಗುತ್ತೆ. ಅಂದ್ರೆ ಗಂಗಾವತಿ ನಗರದಿಂದ ಅಂಜನಾದ್ರಿ ತಿಮ್ಲಾಪುರ ತನಕ ಕೂಡ ಕಡೆಬಾಗಿಲವರೆಗೆ ಕೂಡ ಸಂಪೂರ್ಣವಾಗಿ ಒಳ್ಳೆಯ ರಸ್ತೆ. ಇವತ್ತು ರಾತ್ರಿ ಹೊತ್ತು ಸಂಪೂರ್ಣ ಲೈಟಿಂಗ್ ವ್ಯವಸ್ಥೆ, ಪಾದಚಾರಿಗಳಿಗೆ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಕಲ್ಲಿನ ಬೆಂಚ್ಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇವತ್ತು ಗಂಗಾವತಿಗೆ ಬೈಪಾಸ್ ರಸ್ತೆ ಸುಮಾರು 150 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಒಂದು DPR ರೆಡಿ ಮಾಡಿ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಬರುವಂತ ಇನ್ನೊಂದು 2-3 ತಿಂಗಳಲ್ಲಿ ಸ್ಯಾಂಕ್ಷನ್ ಆದ್ರೆ ಇವತ್ತು ನಮ್ಮ ಮರಳಿಯಿಂದ ಅಪ್ ಟು ದಾಸರಳ್ಳಿ ತನಕ ಇವತ್ತು ಬೈಪಾಸ್ ರಸ್ತೆ ಆಗುವಂತ ಒಂದು ಕೆಲಸ. ಇಷ್ಟಕ್ಕೂ ಇವತ್ತು ನಾನು 2.5 ವರ್ಷದಲ್ಲಿ ಪ್ರಯತ್ನ ಮಾಡಿದ್ದು. ಈ ಹಿಂದೆ ನಾನು ಅಧಿಕಾರಿ ಇದ್ದಾಗ ಸಚಿವರಾಗಿದ್ದಾಗ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಿಂದ 6,000 ಕೋಟಿಯಲ್ಲಿ ಅಭಿವೃದ್ಧಿ ಮಾಡಿದ್ದು. ಆದ್ರೆ ಇವತ್ತು ತಾವು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಗೆಲ್ಸಿದ್ದೀರಾ. ಆದ್ರೆ ಅಧಿಕಾರ ಅನ್ನೋದು ಕಷ್ಟ ಆಗಿದೆ. ಆದ್ರೂ ಕೂಡ ಇವತ್ತು ರಾಜಕೀಯವಾಗಿ ಏನೇ ವ್ಯತ್ಯಾಸಗಳಿದ್ರು ಕೂಡ ಇವತ್ತು ನನ್ನ ಬಗ್ಗೆ ಒಂದು ವಿಶ್ವಾಸದಲ್ಲಿ ಇವತ್ತು ನಗರಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾನು ಧನ್ಯವಾದಗಳನ್ನ ತಿಳಿಸಬೇಕಾಗುತ್ತೆ. ಹಿಡಿದು ನಂಬರ್ಗೂ ನಾವು ತಗೊಂಡ್ರು ಕೂಡ ವ್ಯಾಪಾರ ವ್ಯವಹಾರ ಅಥವಾ ಚುನಾವಣೆ ಯಾವುದೇ ಬಂದರೂ ಕೂಡ ನಮ್ಮ ಬಳ್ಳಾರಿ ಹತ್ರ ಕಪ್ಪಗಲ್ ಅಂತ ಒಂದು ಕುಟುಂಬ 4 ಮಂದಿ ಅಣ್ಣ ತಮ್ಮಂದ್ರು, ಬಹಳ ವೃದ್ಧ ದಂಪತಿಗಳವರು. ಸುಮಾರು ಅವ್ರಿಗೆ 100 ವರ್ಷ ಮೇಲೆ ಅವರು ಜೀವನ ಮಾಡಿದ್ದಂಥವ್ರು. ಅವರ ಜೊತೆಯಲ್ಲಿ ಅವ್ರ ಮನೆಗೆ ಹೋಗಿ ಸುಷ್ಮಾ ಸ್ವರಾಜ್ ಬಂದಾಗ ಕೂಡ ಅವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಫಸ್ಟ್ ಪಾಂಪ್ಲೆಟ್ ಅವ್ರು ಕೊಟ್ಟು ಅಲ್ಲಿಂದ ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ವಿ. ಅದೊಂದು ಮತ್ತು ಬಳ್ಳಾರಿ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ 120 ಎಕರೆ ಜಮೀನು ಆ 4 ಕುಟುಂಬಗಳದೇ ಆಗಿತ್ತು. ಅಲ್ಲೆಲ್ಲ ರಾಜಕಾರಣಿಗಳೆಲ್ಲ ಬಂದಲ್ಲಿ ಅದು ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ಬಂದಿದ್ರು, ದೇವೇಗೌಡರು ಬಂದ್ರು, ಎಲ್ಲರೂ ಅದಕ್ಕೆ ವಿರುದ್ಧವಾಗಿ. ಆದ್ರೆ ಆ ಕುಟುಂಬ 120 ಎಕರೆ ಜನಾರ್ದನ್ ರೆಡ್ಡಿ ಮನೆಗೆ ಕರೀರಿ ಅಂತ ಹೇಳಿ ನಾನು ಮಂತ್ರಿಯಾಗಿ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಹೋದ್ರೆ ಫಸ್ಟ್ ಅವ್ರು ಸೈನ್ ಮಾಡಿ ಏರ್ಪೋರ್ಟ್ಗೆ ಜಮೀನು ಕೊಟ್ಟರು. ಅವ್ರು ಕೊಟ್ಟಿದ ತಕ್ಷಣ ಎಲ್ಲರೂ ಕೊಟ್ಟರು. 900 ಎಕರೆ ಜಮೀನು ಇವತ್ತು ಏರ್ಪೋರ್ಟ್ಗೆ ರೆಡಿ ಆಗಿರುವಂಥದ್ದು.
ಹಾಗಾಗಿ ಆ ಒಂದು ನಂಬಿಕೆ ಗಂಗಾವತಿಗೆ ಬರೋ ಸಂದರ್ಭದಲ್ಲಿ ಕೂಡ ನನಗೊಂದು ಕನ್ಫ್ಯೂಷನ್. ಯಾಕೆಂದ್ರೆ ಕುರುಬರು ನನಗೆ ಯಾರು ಅನ್ನೋದು ಯಾರು ನಾನು ಜಾತಿ ಇಟ್ಟು ಕರೆಯೋ ಅಭ್ಯಾಸ ನನಗೆ ಮೊದಲಿಂದ ಇದ್ದಿಲ್ಲ. ನಾನು ಬಿಜಾಪುರದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಒಂದು ಅಂತಿಮ ಒಂದು ದಿನ ದರ್ಶನ ಮಾಡ್ಕೊಂಡು ಬರ್ತಾ ಇರೋ ಟೈಮ್ನಲ್ಲಿ ನಮ್ಮ ಬೆಟ್ಟಪ್ಪ ನನ್ನ ಬಾಬ ಇಲ್ಲಿ ಫಸ್ಟ್ ನನ್ನ ಫೋನ್ ಮಾಡಿ ಕರೆದು, ಸರ್ ನೀವು ಇಲ್ಲಿ ಬರಬೇಕು ಅಂತಂದ. ಫಸ್ಟ್ ದರ್ಶನ ಅವ್ರದೇ ಆಯ್ತು. ಅಲ್ಲಿಂದ ಹನುಮಂತಪ್ಪ ಅವ್ರ ಮನೆಗೆ ಕರ್ಕೊಂಡು ಹೋದ ಒಣಬಳ್ಳಾರಿಯಲ್ಲಿ. ಅದು ಕುರುಬರ ಮನೆಗೆ ಹೋದ ತಕ್ಷಣ ಒಳ್ಳೆ ಸನ್ಮಾನ ಮಾಡಿದ್ರು, ಕಂಬಳಿ ಹಾಕಿದ್ರು, ಶಾಲ್ ಹಾಕಿ ಎಲ್ಲ ಮಾಡಿದ್ಮೇಲೆ ಹನುಮಂತಪ್ಪದ ಮಾತು ಹೇಳ್ದ, ಸರ್ ನಿಮ್ಮ ಮೇಲೆ ಪ್ರೀತಿಯಿಂದ ನಮ್ಮ ಮನೆಗೆ ಕರೆದೀವಿ, ಆದರೆ ನಾವು ನಿಮ್ಮ ಜೊತೆ ಚುನಾವಣೆ ಮಾಡೋದಕ್ಕೆ ಆಗಲ್ಲ ಅಂತಂದ. ನೇರವಾಗಿ ಹೇಳಿದ್ರು, ಖುಷಿ ಆಯಿತು. ನಾನು ಕೇಳಿದೆ ಒಂದು ಮಾತು, ಫಸ್ಟ್ ನಿಮ್ಮ ಮನೆಗೆ ಬಂದಿದ್ದೀನಿ, ನಾನು ಇಷ್ಟೆಲ್ಲ ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀರಿ, ನಿಮ್ಮ ಮನೆಯಲ್ಲಿ ಒಂದು ಓಟ್ ಹಾಕಿದ್ರೆ ಸಾಕು, ನಿಮ್ಮ ತಂದೆಯವ್ರದ್ದಾದ್ರೂ ನಂಗೆ ಓಟ್ ಹಾಕ್ಸ್ರಿ ಅಂದ್ರೆ ಅದು ಮಾತ್ರ ಅವ್ರ ಅಪ್ಪ ಇದ್ದು ನಾನು ಗ್ಯಾರಂಟಿ ಓಟ್ ಹಾಕ್ತೀನಿ ಅಂತ ಹೇಳಿ ಹೇಳಿದ್ರು. ಅದರ ಆಶೀರ್ವಾದ ಮತ್ತೆ ನಾನು ಇಲ್ಲಿ MLA ಗೆಲ್ಲಲಿಕ್ಕೆ ಕೂಡ ಅಂತ ನನಗೆ ಅನ್ಸುತ್ತೆ. ನನಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ಯಾವುದೇ ಒಂದು ವಿಚಾರ ತಗೊಂಡ್ರೆ ಕೂಡ ಇಲ್ಲಿ ನಮ್ಮ DK ಅಗೋಲಿ ಅವರಾಗಿರ್ಬೋದು, ಕರಿಯಣ್ಣ ಸಂಗಟಿ, ಮತ್ತೆ ಮಲ್ಲೇಶಪ್ಪ ಅವರು, ಬೆಟ್ಟಪ್ಪ, ಶಿವು ಹೊಸಳ್ಳಿ ಮತ್ತು ಶರಣು, ಬಸವರಾಜ್ ಉಂಡಿಕುರಿ, ನಮ್ಮ ಪುಂಡಗೌಡರು, ಗಂಗಾಧರ್ ಅವರು ಮತ್ತು ನಾಗಪ್ಪ, ಸುಮಾರು ಅಂದ್ರೆ ವೀರೇಶ್ ಹಲ್ಮನಹಳ್ಳಿ ಅವರು, ಪ್ರತಿಯೊಬ್ಬರು ಕೂಡ ಯುವಕರು ವಿಶೇಷವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಸಮುದಾಯದಲ್ಲಿ ನಾನು ಕೈ ಇಟ್ಕೊಂಡಿದ್ದಕ್ಕೆ ಇವತ್ತು ವೇದಿಕೆ ಮೇಲೆ ಒಬ್ಬ MLA ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರೋದು ಬಂಧುಗಳಿಗೆ. ನಾನು ಚುನಾವಣಾ ಪೂರ್ವದಲ್ಲೇ ನಾನು ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ವೈಯಕ್ತಿಕವಾಗಿ ಕೊಟ್ಟಿದ್ದೆ ನಾನು. ಜೊತೆಗೆ ಇವತ್ತು 60% ಟೆಂಪಲ್ ಆಗಿದೆ ಅಂತ ಹೇಳಿದ್ದೀರಿ ತಾವು. ಇನ್ನು ಉಳಿದಿರುವಂತ 40% ಆಗ್ಲಿಕ್ಕೆ ಇನ್ನೂ ಒಂದು 50 ಲಕ್ಷ ಬೇಕಾಗಬಹುದು ಅಂತ ನನಗೆ ಅನ್ಸುತ್ತೆ. ನನಗೆ ಹಾಗಾಗಿ ನಾನು ಮತ್ತು ರಾಜಶೇಖರ್ ಹಿತ್ನಾಳ್ ಇಬ್ರು ಕೂಡ ಸರ್ಕಾರದ ಕಡೆಯಿಂದ ಆಗುತ್ತೇನೋ ನೋಡೋಣ. ಯಾಕಂದ್ರೆ ಅರ್ಧ ಓಟ್ ನನಗೆ ಬಂದಿದೆ, ಅರ್ಧ ಓಟ್ ಅವ್ರಿಗೆ ಹೋಗಿ. ಅಲ್ಲಲ್ಲ, ನಾನು ಇಬ್ಬರು MP, ನಾನು ಇಬ್ಬರು ಸೇರಿ ಆ ದೇವಸ್ಥಾನವನ್ನ ಪೂರ್ತಿ ಮಾಡ್ತೀವಿ. ಆ MLA ಎಲೆಕ್ಷನ್ ಅಲ್ಲಿ ನನಗೆ ಆಶೀರ್ವಾದ ಮಾಡಿದ್ದೀರಿ, MP ಎಲೆಕ್ಷನ್ ಅಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಿ ಅಂತ ಸೀರಿಯಸ್ ಆಗಿ ತಗೋಬೇಡ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನ ನಾವು ಪೂರ್ತಿ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ, ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ ಪಕ್ಷದ ಎಲ್ಲ ಹಿರಿಯರ ಜೊತೆ ನಾನು ಸೇರ್ಕೊಂಡು, ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲೂ ಕೂಡ ಸೇರ್ಕೊಂಡು ನಾವೆಲ್ಲರೂ ಕೂಡ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರ ಗಮನಕ್ಕೆ ತಗೊಂಡು ಬಂದು ಇವತ್ತು ಆ ಕೆಲಸ ಆಗೋದಕ್ಕೆ ನಿಮ್ಮೆಲ್ಲರ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಈ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವರ್ಷದಲ್ಲಿ ತಾವು ಖಂಡಿತವಾಗ್ಲೂ ಕೂಡ ಗಂಗಾವತಿಯ ಎಲ್ಲ ಪ್ರಮುಖ ರಸ್ತೆಗಳು, ಎಲ್ಲ ವಾರ್ಡ್ಗಳಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ನಾನು ಏನು ಮಾತು ಕೊಟ್ಟಿದ್ದೀರೋ ಆ ಕೆಲಸ ಮುಗಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಜೊತೆಗೆ ನಿನ್ನೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಗಂಗಾವತಿ ನಗರಕ್ಕೆ 500 ಕೋಟಿ ಕೇಂದ್ರ ಸರ್ಕಾರದಿಂದ ಹಣ ಕೇಳಿರುವಂತ ಪ್ರಪೋಸಲ್ನ ಮುನ್ಸಿಪಲ್ ಮಿನಿಸ್ಟ್ರಿ ಅಂದ್ರೆ ನಮ್ಮ ಕಮಿಷನರ್ ಅವರು ಇಲ್ಲಿಂದ ತಯಾರು ಮಾಡಿ DPR 500 ಕೋಟಿದು ಜಿಲ್ಲಾಧಿಕಾರಿಗಳ ಮೂಲಕ ಮುನ್ಸಿಪಲ್ ಮಿನಿಸ್ಟರ್ ಮೂಲಕ ನಿನ್ನೆ ಸಾಯಂಕಾಲ ಡೆಲ್ಲಿಗೆ ತಲುಪಿದೆ. ಹಾಗಾಗಿ ನಾನು ಮತ್ತೆ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಖಂಡಿತವಾಗ್ಲೂ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಆ 500 ಕೋಟಿಯನ್ನ ಕನಕದಾಸರ ಆಶೀರ್ವಾದದಿಂದ ನಾನು ತಗೊಂಡು ಬಂದೆ ಅಂತಂದ್ರೆ ಇವತ್ತು ತಾವು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಇಡೀ ಗಂಗಾವತಿ ನಗರದ ಚಿತ್ರಣ ಏನು ಬದಲು ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೀನಿ. ಅದರಲ್ಲಿ ಖಂಡಿತವಾಗ್ಲೂ ಆಗೇ ಆಗುತ್ತೆ, ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ನಾನು ಮುಕ್ತಾಯ